ಹಾಯ್ ಫ್ರೆಂಡ್, ನಾನು ನಿಮ್ಮ ಸಂಜಯ್ ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ಈ ವಿಡಿಯೋ ಏನಪ್ಪ ಅಂದರೆ ಗೂಗಲ್ ಆ್ಯಡ್ಸ್ ಒಂದು ವಿಡಿಯೋ ಹೇಗೆ ರನ್ ಮಾಡೋದು ಆಗಲೇ ನಿಮಗೆ ತೋರಿಸಿದ್ದೀನಿ. ನಮ್ಮ ಯೂಟ್ಯೂಬ್ ಒಳಗಡೆ ಒಂದು ಪ್ಲೇ ಲಿಸ್ಟ್ನಲ್ಲಿ ಕೋರ್ಸ್ ಇದೆ. ಅದರಲ್ಲಿ ಒಂದು 4 ವಿಡಿಯೋ ಇದ್ದಾವೆ. ಒಂದು ಗೂಗಲ್ ಆ್ಯಡ್ಸ್ ಕ್ರಿಯೇಟ್ ಮಾಡೋದು ಹೇಗೆ, ಇನ್ನೊಂದು ಗೂಗಲ್ ಒಂದು ಆ್ಯಡ್ಸ್ ನಮ್ಮ ವಿಡಿಯೋ ರನ್ ಮಾಡೋದು ಹೇಗೆ, ಇನ್ನೊಂದು ನೆನಪಿಲ್ಲ ನೀವೇ ನೋಡಿ. ಮತ್ತು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಏನಪ್ಪ ಅಂದರೆ ಎಷ್ಟು ರೊಕ್ಕ ಕೊಟ್ಟು ಎಷ್ಟು ವ್ಯೂ ಬಂದಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಲೊಕೇಶನ್ ನಮ್ಮ ಒಂದು ವ್ಯೂ ಇದ್ದಾವೆ, ನಮ್ಮ ವ್ಯೂ ತೋರಿಸಿದ್ದೆ. ಓಕೆ, ನಮ್ಮ ವ್ಯೂ ಎಲ್ಲೆಲ್ಲಿ ತೋರಿಸಿದ್ದಾವೆ ಅದನ್ನು ನಾವು ನೋಡೋಣ. ಲೊಕೇಶನ್ ಅದನ್ನು ನಾವು ಸೆಟ್ಟಿಂಗ್ಸ್ ನೋಡೋಣ. ಓಕೆ, ಬನ್ನಿ ಹಾಗಾದರೆ ಏನು ಹೇಳಬೇಕು ಗೊತ್ತಾಗ್ತಾ. ಇವಾಗ ನಾನು ಓಪನ್ ಮಾಡಿದ್ದೀನಿ. ಕ್ರೋಮ್ ಓಪನ್ ಮಾಡಿದ ಮೇಲೆ ಒಂದು 3 ಗಿರಿ ಇದೆ, ತೋರಿಸ್ತೀನಿ. ಕ್ಲಿಕ್ ಮಾಡಿ. ಇಲ್ಲೇ ನೋಡಿ, ಇಲ್ಲಿದೆ ನೋಡಿ, ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಮಾರ್ಕ್ ಮಾಡಿದರೆ ಅದಕ್ಕೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮ್ಮ ಒಂದು ಹಳೆ ಕ್ಯಾಂಪೇನ್ ಆಲ್ರೆಡಿ ರನ್ ಆಗಿ ಆಗಿದೆ. ಓಕೆ, 1ನೇ ತಿಂಗಳ 27ನೇ ತಾರೀಕು ಅದನ್ನು ನಾವು ಕ್ಲಿಕ್ ಮಾಡೋಣ. ನಮ್ಮ ಒಂದು ಆ್ಯಡ್ ಗ್ರೂಪ್ ಹೆಸರು ಇಟ್ಟಿದ್ದೀವಲ್ಲ ಅದರ ಮುಖಾಂತರ ನಾವು ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನಮಗೆ ಬಂತು. ಓಕೆ, ಲೋಡಿಂಗ್ ಆಗ್ತಾ ಇದೆ. ಓಕೆ, ಓಕೆ, ಇದು ಆ್ಯಡ್ ರನ್ ಮಾಡಿದ್ದು 1900 ಕೊಟ್ಟು ರನ್ ಮಾಡಿದ್ದು. ಇನ್ನೊಂದು ಏನಪ್ಪ ಅಂದರೆ 30 ದಿನ ಒಳಗಡೆ ಮುಗ್ದೈತದೆ. ಓಕೆ, ನಾವು ಇಟ್ಟಿದ್ವಿ ಡೇಟು, ಅಲ್ಲಿ ಒಳಗಡೆ ಮುಗ್ದೈತಿ. ಎಷ್ಟು ಇಂಪ್ರೆಷನ್ ಬಂದವು, ಎಷ್ಟು ವ್ಯೂ ಬಂದವು, ಎಷ್ಟು ಕಾಸ್ಟ್ ಆಗಿದೆ ನೋಡೋಣ ಬನ್ನಿ. ನಾನು ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ. 19,000 ಕೊಟ್ಟು ಆ್ಯಡ್ ರನ್ ಮಾಡಿದ್ದೀವಿ. 1,32,000 1,32,000 ಇಂಪ್ರೆಷನ್ ಕೊಟ್ಟಿದೆ. ಎಷ್ಟು ಮಂದಿ ಕ್ಲಿಕ್ ಮಾಡ್ಯಾರ ವಿಡಿಯೋನ ನೋಡೋಣ. 7,37,3,700 ಮಂದಿ ಕ್ಲಿಕ್ ಮಾಡಿದ್ದಾರೆ. ಅದರ ಒಳಗಡೆ ಕ್ಲಿಕ್ ಮಾಡಿದ್ದಾರೆ. ಎಷ್ಟು ಕಾಸ್ಟ್ ಆಗಿದೆ, ಒಂದು ವ್ಯೂವಿಗೆ ಎಷ್ಟು ಕಾಸ್ಟ್ ಆಗಿದೆ? 0.22. ಇದು ಇನ್ನೂ ಕಮ್ಮಿ ಆಗ್ತಿದ್ರೆ ನಾನು ಮೊದಲ ಕಳಿಸೈತೆ ಅಂತೇಳಿ ಬಿಟ್ಟು ಅಂತೇಳಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಈ ವ್ಯೂ ಎಲ್ಲೆಲ್ಲಿ ತೋರಿಸಿದೆ, ಯಾವ್ಯಾವ ಕಂಟ್ರಿದಲ್ಲಿ ತೋರಿಸಿದೆ ಅಂತ ಹೋಗಿ ನಾವು ಚೆಕ್ ಮಾಡೋಣ. ಯಾವ್ಯಾವ ಊರು ಒಳಗಡೆ ತೋರಿಸಿದೆ ಅಂತ ನಾವು ಚೆಕ್ ಮಾಡೋಣ. ಲೊಕೇಶನ್ ನಾವು ಇಟ್ಟಿದ್ವಿ ಸೆಟ್ಟಿಂಗ್ಸ್ನಲ್ಲಿ, ಆ ಲೊಕೇಶನ್ ಮೇಲೆ ತೋರಿಸುತ್ತೆ. ಓಕೆ, ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಒಳಗಡೆ ಇಲ್ಲೇ ಕೆಳಗಡೆ ಬಂದಾಗ ಒಂದು ಸೆಟ್ಟಿಂಗ್ಸ್ನ ನಾವು ಕ್ಲಿಕ್ ಮಾಡೋಣ. ಇಲ್ಲೇ ನೋಡಿ, ಇದನ್ನು ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಒಳಗಡೆ ಬಂದ್ವಿ. ಇದು ಕರ್ನಾಟಕದ ಮ್ಯಾಪ್. ಓಕೆ, ನಾವು ಇಟ್ಟಿದ್ವಿ ಕರ್ನಾಟಕ ಇಂಡಿಯಾ ಸೆಟ್ಟಿಂಗ್ಸ್ ಇಟ್ಟಿದ್ವಿ, ಮತ್ತು ಬಾವುಕೋಟ್ ಕರ್ನಾಟಕ ಇಂಡಿಯಾ ಸೆಟ್ಟಿಂಗ್ಸ್ ಇಟ್ಟಿದ್ವಿ. ನೋಡೋಣ ಇವಾಗ ಎಲ್ಲೆಲ್ಲೇ ಜಾಸ್ತಿ ಬಂದವೆ ಅಂತ. ಇಂಪ್ರೆಷನ್ ಬಂದಿದೆ 1,31,974 ಇಂಪ್ರೆಷನ್ ಬಂದಿದೆ ಕರ್ನಾಟಕ ಇಂಡಿಯಾ ಒಳಗಡೆ. ಓಕೆ, ವ್ಯೂ ಜನ ಕ್ಲಿಕ್ ಮಾಡಿದ ವ್ಯೂ ಬಂದಾವೆ. 7,345 ಮಂದಿ ಕ್ಲಿಕ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಕಾಸ್ಟ್ ಬಂದಿದೆ 22. ಓಕೆ, 7,000 ವ್ಯೂ ಬಂದಿದ್ದಾವೆ. 1,601 ರೂಪಾಯಿ ಇಲ್ಲೇ ಹೋಗೈತೆ. ಓಕೆ, ಈಗ ಬಾವುಕೋಟ್ ಕರ್ನಾಟಕ ಇಂಡಿಯಾ ಒಳಗಡೆ 503 ಇಂಪ್ರೆಷನ್ನು 24 ಮಂದಿ ಕ್ಲಿಕ್ ಮಾಡಿದ್ದಾರೆ. 0.22 ಪೈಸಾ ಕಾಸ್ಟ್, 5 ರೂಪಾಯಿ ಟೋಟಲ್. 5 ರೂಪಾಯಿ ಅಷ್ಟೇ ಹೋಗಿದ್ರೆ, ಅದಕ್ಕಿಂತ ಜಾಸ್ತಿ ಖರ್ಚು ಆಗಿಲ್ಲ. ಓಕೆ, ಇಲ್ಲಿ ನಮಗೆ ಗೊತ್ತಾಯಿತು. ನಾವು ಮೊದಲೇ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ನಾವು ಹೇಗೆ ಲೊಕೇಶನ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದರೆ ಬರುತ್ತಂತೇಳಿ. ಓಕೆ, ಇವಾಗ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಮತ್ತು ಎಲ್ಲೆಲ್ಲಿ ತೋರಿಸಿದೆ ಇಲ್ಲಂತ ನೋಡೋಣ. ಇಲ್ಲೇನೋ ತೋರಿಸ್ತಾ ಇಲ್ಲ ಮೊಬೈಲ್. ಇಲ್ಲಿ ಜಾಸ್ತಿ 100% ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ 100% ಮೊಬೈಲೇ ತೋರಿಸ್ತಾ ಇದೆ. ಯಾಕಂದರೆ ನಾನು ಟೈಪ್ಯಾಡ್ ಮಾರ್ಕ್ ತೆಗೆದಿದ್ದೆ, ಕಂಪ್ಯೂಟರ್ ಮಾರ್ಕ್ ತೆಗೆದಿದ್ದೆ, ಮೊಬೈಲ್ ಅಷ್ಟೇ ತೋರಿಸ್ತಾ ಇದೆ.
ನಾನು ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿದರೆ ಮೊದಲ ವಿಡಿಯೋ ರನ್ ಮಾಡೋಕ್ಕಿಂತ ಮೊದಲೇ ನಾನು ಎಲ್ಲ ಕ್ಯಾನ್ಸಲ್ ಮಾಡಿದ್ದೆ. ಇವಾಗ ಅದು ತೋರಿಸ್ತಾ ಇದೆ. ನೆಕ್ಸ್ಟ್ ನಾವು ಕೆಳಗಡೆ ಇಲ್ಲಿ ಬರ್ತಾ ಇಲ್ಲಿ ನೋಡಿ, ನಾವು ಏಜನ್ನು ಕ್ಲಿಕ್ ಮಾಡೋಣ. ಜಾಸ್ತಿ 25-34 ಜನರಿಗೆ ತೋರಿಸಿದೆ. ನಾ ಅದು ಕ್ಲಿಕ್ ಮಾಡಿದ್ದಾರೆ, ಅವರಿಗೆ ಜಾಸ್ತಿ ಅವರೇ ಕ್ಲಿಕ್ ಮಾಡಿದ್ದಾರೆ. ಓಕೆ, ಕ್ಲಿಕ್ ಮಾಡಿದ ನಂತರ ಇದು ಆಯಿತು. ಇವಾಗ ಇಲ್ಲೇ ಏನಪ್ಪ ಡೇ, ಇಲ್ಲಿ ನೋಡಿ ಡೇ ಎಷ್ಟು ಜಾಸ್ತಿ ಯಾವ ವಾರ ಒಳಗಡೆ ಯಾವ ವಾರ ಜಾಸ್ತಿ ಒಳಗಡೆ ನೋಡಿದ್ದಾರೆ ಅಂತೇಳಿ ಒಂದು ಅವರ್ಸ್ ಬಂದಿದೆ. ಅವರ್ಸು ಜಾಸ್ತಿ, ಟೈಮ್, ಡೇ ಅವರ್ಸ್ ಇದು ನಮಗೆ ಬೇಕಾಗಿಲ್ಲ. ಇಲ್ಲೆಲ್ಲ ನಾವು ಚೆಕ್ ಮಾಡ್ಕೋಬೋದ್ರಿ, ಸೆಟ್ಟಿಂಗ್ಸ್ ಇದೆ. ಓಕೆ, ನಾನು ನಿಮಗೆ ತೋರಿಸಿದೆ, ಎಲ್ಲನೂ ಕೂಡ ತೋರಿಸಿದೆ. ಎಷ್ಟು ಹಣ ಕೊಟ್ಟರೆ ಎಷ್ಟು ವ್ಯೂ ಬರ್ತವೆ ಅಂತ. ಒಂದು 20,000 ಕೊಟ್ಟರೆ 1,00,000 ಮಟ್ಟ ಗ್ಯಾರಂಟಿ ವ್ಯೂ ಬಂದೇ ಬರ್ತವೆ. ಇದು ನಮಗೆ ಬೇಕಾಗಿಲ್ಲ, ಮಾಡಬೇಕಂತ ಇಲ್ಲ. ಇದು ನಮಗೆ ಬೇಕಾಗಿಲ್ಲ, ಮಾಡೋಕ್ಕೂ ಹೋಗ್ಬೇಡ್ರಿ. ಯಾಕಂದರೆ ಒಂದು ಚಲೋ ಮಸ್ತಾಗಿ ಒಂದು ವಿಡಿಯೋ ಮಾಡಿ ಬಿಟ್ರಪ್ಪ, ಜನ ಹೆಂಗೆ ನೋಡ್ತಾರೆ ಹಂಗೆ ವ್ಯೂ ಬಂದೇ ಬರುತ್ತೆ. ಜನರು ಹೆಂಗೆ ವಿಡಿಯೋ ಇಷ್ಟ ಆಗುತ್ತೆ ಹಂಗೆ ವ್ಯೂ ಬಂದೇ ಬರುತ್ತೆ. ಲೈಕ್ನೂ ಬರುತ್ತೆ, ಕಾಮೆಂಟ್ನೂ ಬರುತ್ತೆ. ವಿಡಿಯೋ ಮಾತ್ರ ಸಖತ್ತಾಗಿ ಸೂಪರಾಗಿ ಕ್ರಿಯೇಟ್ ಮಾಡಿರಿ, ತಾನಾಗಿ ವ್ಯೂ ಬರ್ತಾವೆ. ಇದು ರೊಕ್ಕ ಕೊಟ್ಟು ನಮಗೆ ವ್ಯೂ ತೊಗೊಳಕ್ಕೋ ಅವಶ್ಯಕತೆ ಇಲ್ಲ. ಓಕೆ, ಇದು ಒಂದು ವಿಡಿಯೋ ಎದಕ್ಕಪ್ಪ ಅಂದ್ರೆ ಒಂದು ನಾಲೆಜ್ ತೊಗೊಳಕ್ಕೆ ಸಲುವಾಗಿ ನಾನು ಈ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬೇರೆ ವಿಡಿಯೋದಲ್ಲಿ ಮತ್ತೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಒಂದು ಕಾಮೆಂಟ್ ಬಿಡಿ, ಅದನ್ನು ನಾನು ಕ್ಲಿಯರ್ ಮಾಡೋಕ್ಕೆ ನೋಡ್ತೀನಿ. ಮತ್ತೆ ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಬಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಟಾಟಾ.